ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಟ್ರೆಂಡಿಂಗ್ನಲ್ಲಿರುವಂತಹ ABC ಮಾಲ್ಟ್ನ ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಬೋದು, ಹಾಗೆ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಮೊದಲನೇದಾಗಿ ನಾನಿಲ್ಲಿ ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್ ABCನ ನಾನಿಲ್ಲಿ ಫಸ್ಟ್ ತೊಗೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಸಿಪ್ಪೆ ತೆಗೆದು ಸಣ್ಣದಾಗಿ ತುರಿದು ಇಟ್ಕೊಂಡು ನಾನಿಲ್ಲಿ ಒಣಗಿಸ್ಕೋಬೇಕು ಮುಂಚೆನೇ. ಅದಕ್ಕೋಸ್ಕರ ನಾನಿಲ್ಲೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ABC ಮಾಲ್ಟ್ನ ತೊಗೊಳೋದ್ರಿಂದ ನಮಗೆ ಎಷ್ಟೆಲ್ಲ ಆರೋಗ್ಯ ಬೆನಿಫಿಟ್ಸ್ ಸಿಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ಅಂತ ತಿಳ್ಕೊಳ್ಳೋಣ. ಈ ABCನಲ್ಲಿ ವಿಟಮಿನ್ಸ್ ತುಂಬಾ ಹೆಚ್ಚಾಗಿರುತ್ತೆ, ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಹೇರಳವಾಗಿರುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ A ಮತ್ತು C ಹೇರಳವಾಗಿದ್ದು ಇದರಿಂದ ಇಮ್ಯುನಿಟಿ ಬೂಸ್ಟ್ ಮಾಡಲು ತುಂಬಾ ಸಹಾಯಕಾರಿಯಾಗಿದೆ. ಹಾಗೆ ಚರ್ಮ ಮತ್ತು ಕೂದಲಿನ ಆರೋಗ್ಯನೂ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ಆ್ಯಪಲ್ನ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ಸ್ವಲ್ಪ ಆ್ಯಪಲ್ ಸಾಫ್ಟ್ ಇರುತ್ತೆ, ಬೇಗ ಒಣಗೋಗುತ್ತೆ ಅಂತ ತಿಳ್ಕೊಂಡು ಈ ರೀತಿ ಇಷ್ಟು ದಪ್ಪ ಕಟ್ ಮಾಡಿಕೊಂಡೆ. ಆದರೆ ನೀವು ಇಷ್ಟು ದಪ್ಪ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇನ್ನೊಂದು ಸ್ವಲ್ಪ ಸಣ್ಣಗೆ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್, ಬೀಟ್ರೋಟ್ ಒಣಗೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು 2 ದಿನದಲ್ಲಿ ತುರಿದಿದ್ರಿಂದ ಬೇಗ ಡ್ರೈ ಆಗಿಬಿಡ್ತು. ಇದು ನನಗೆ ಆ್ಯಪಲ್ ಡ್ರೈ ಆಗೋಕ್ಕೆ ಒಂದು 4 ರಿಂದ 5 ದಿನ ತೊಗೊಂಡ್ಬಿಡ್ತು. ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಆಗ ಇಲ್ಲಿ ನಾನು ಆ್ಯಪಲ್ ಕಟ್ ಮಾಡ್ಕೊಂಡ ನಂತರ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನ ನಾನು ಕೊಬ್ಬರಿ ತುರಿಯೋ ಮಣೆಯಿಂದ ತುರಿದು ಸಪ್ರೇಟು ಎರಡನ್ನೂ ಒಣಗಿಸ್ಕೊಂಡಿದ್ದೀನಿ. ನಾವು ಈ 3 ನಾನು ಸುಮಾರು ಆ್ಯಪಲ್ನ ಒಂದು 4 ರಿಂದ 5 ದಿನ ಒಣಗಬೇಕಾಯಿತು. ಕ್ಯಾರೆಟ್ ಮತ್ತು ಬೀಟ್ರೋಟ್ ಮಾತ್ರ ನನಗೆ 2 ದಿನದಲ್ಲಿ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಕ್ರಷ್ ಆಗೋ ರೀತಿ ನಾನು ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೆ. ಸುಮಾರು ಒಂದು 5 ದಿನಗಳ ಕಾಲ ನಾನು ಚೆನ್ನಾಗಿ ಎಲ್ಲ ಕೂಡ ಒಣಗಿಸಿ ಇಟ್ಕೊಂಡು ನೆಕ್ಸ್ಟ್ ನಾವು ಇವನ್ನೆಲ್ಲ ಒಣಗಿಸಿ ಇಟ್ಕೊಂಡ್ಬಿಟ್ರಂತೂ ಕೇವಲ ಅರ್ಧ ಗಂಟೆನಲ್ಲಿ ನಾವು ಈ ಪೌಡ್ರನ್ನ ರೆಡಿ ಮಾಡ್ಕೋಬೋದು. ತುಂಬ ಫಾಸ್ಟಾಗೂ ಆಗುತ್ತೆ, ಹೆಲ್ದಿಯಾಗೂ ಇರುತ್ತೆ. ನಾವು ಒಂದು ಅರ್ಧ ಗಂಟೆ ಮಂತ್ಲಿ ಒನ್ಸ್ ನಾವು ಈ ರೀತಿ ಟೈಮ್ ಕೊಟ್ಕೊಂಡು ಈ ಪೌಡ್ರ್ ಮಾಡಿಟ್ಕೊಂಡ್ರೆ ಆರಾಮಾಗಿ 1 ತಿಂಗಳು ಪೂರ್ತಿ ನಾವು ಹೊರಗಡೆಯಿಂದ ಯಾವುದೇ ಥರ ಮಾಲ್ಟ್ ಪೌಡರ್ ತರದೆ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿಕೊಂಡು ಸೇವಿಸ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಈ ರೀತಿ ಸಪ್ರೇಟಾಗಿ ಆ್ಯಪಲ್ಲೇ ಬೇರೆ ತಟ್ಟೆ, ಕ್ಯಾರೆಟು, ಬೀಟ್ರೋಟು ಎಲ್ಲ ಸಪ್ರೇಟಾಗಿ ನಾನು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ, ಹಾಗೆ ನಾವು ಇದನ್ನು ಪ್ರತಿದಿನ ಸೇವಿಸೋದ್ರಿಂದ ಇದರಲ್ಲಿ ರಿಚ್ ಇನ್ ಫೈಬರ್ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು, ಹಾಗೆ ಕರುಳಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದರಿಂದ ಶಕ್ತಿ, ಚೈತನ್ಯ ಹೆಚ್ಚಿಸೋದ್ರ ಜೊತೆಗೆ ಒಂದು ಒಳ್ಳೆ ಎನರ್ಜಿ ಬೂಸ್ಟರ್ ಅಂತಲೇ ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಸುಲಭವಾದ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಹಾಗೆ ಇದರಿಂದ ನಾವು ರೆಗ್ಯುಲರಾಗಿ ಸೇವಿಸೋದ್ರಿಂದ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ಸ್ಗಳಿದ್ರೆ ಆ ಪಿಂಪಲ್ಸ್ಗಳನ್ನ ಕಡಿಮೆ ಮಾಡಿ ಅದರ ಕಲೆಗಳನ್ನ ಕೂಡ ಕಮ್ಮಿ ಮಾಡಲು ಸಹಾಯ ಮಾಡುತ್ತೆ. ನಾನೀಗ ಇದನ್ನೆಲ್ಲ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡು ನನಗೆಲ್ಲ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಒಂದು ಕಡೆ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನಿಲ್ಲಿ ಮಖಾನ ಕೂಡ ತೊಗೊಂಡಿದ್ದೀನಿ. ಈ ಕಮಲದ ಬೀಜದಲ್ಲೂ ಅಷ್ಟೇ ತುಂಬಾ ಹೇರಳವಾದ ಕ್ಯಾಲ್ಶಿಯಂ ಇರುತ್ತೆ. ಇದು ತುಂಬಾ ನಮಗೆ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಒಂದಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಹಾಗೆ ಗೋಡಂಬಿ ಕೂಡ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ವಾಲ್ನಟ್ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಇನ್ನೊಂಚೂರು ಹೆಚ್ಚಿಗೆ ಬೇಕು ಅನ್ನೋರು ವಾಲ್ನಟ್ಟು, ಪಿಸ್ತಾ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ನಾನು ಸ್ವಲ್ಪ ಸ್ವೀಟ್ ಪಿಸ್ತಾ ಕೂಡ ತೊಗೊಂಡಿದ್ದೀನಿ. ಹಾಗೆ ಸ್ವೀಟ್ನೆಸ್ ಸ್ವಲ್ಪ ಇಲ್ಲಿ ನಾನು ಕೆಂಪು ಕಲ್ ಸಕ್ಕರೆನ ತೊಗೊಂಡಿದ್ದೀನಿ. ಕೆಲವೊಬ್ಬರು ಇದಕ್ಕೆ ಪಾಮ್ ಶುಗರ್ನ ಯೂಸ್ ಮಾಡ್ತಾರೆ, ನೀವು ಅದನ್ನು ಬೇಕಿದ್ರೂ ಯೂಸ್ ಮಾಡ್ಬೋದು. ಹಾಗೆ 1 ಸ್ಪೂನ್ ಅಷ್ಟು, 1 ದೊಡ್ಡ ಸ್ಪೂನಲ್ಲಿ ಅಮರಾಂತ ಸೀಡ್ಸ್ ತೊಗೊಂಡಿದ್ದೀನಿ, ಅಂದರೆ ದಂಟಿನ ಬೀಜ. ಇದು ತುಂಬ ಐರನ್ ಆ್ಯಂಡ್ ರಿಚ್ ತುಂಬಾ ಇರುತ್ತೆ, ಹಾಗಾಗಿ ನಾನು ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಕುಂಬಳಕಾಯಿ ಬೀಜ, ಹಾಗೆ ಕಲ್ಲಂಗಡಿ ಬೀಜ ಕೂಡ ತೊಗೊಂಡಿದ್ದೀನಿ. ನೀವು ಸೀಡ್ಸ್ ಆಪ್ಷನ್ ಬೇಕಿದ್ರೆ ಹಾಕೋಬೋದು, ಬಟ್ ಹೆಲ್ದಿಯಾಗಿರುತ್ತೆ ಎಲ್ಲ ನಟ್ಸ್ ಆ್ಯಂಡ್ ಸೀಡ್ಸ್ ಇದ್ದರೆ ಅಂತ ನಾನೆಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲನೂ ಕೂಡ ಒಂದೊಂದು ಸ್ವಲ್ಪ ಬೆಚ್ಚಗಾದರೆ ಸಾಕು, ಸ್ವಲ್ಪ ಬಿಸಿ ಆಗೋವರೆಗೂ ಒಂದಾದ್ಮೇಲೆ ಒಂದು ಫ್ರೈ ಮಾಡ್ಕೊಳ್ತಾ ಹೋಗೋಣ. ಇದರ ತುಂಬ ಮುಖ್ಯವಾದ ಬೆನಿಫಿಟ್ಸ್ ಅಂದರೆ ರಿಚ್ ಇನ್ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಮತ್ತು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಪೋಷಕಾಂಶಗಳು ನಮಗೆ ಈ ABC ಮಾಲ್ಟ್ನಲ್ಲೇ ಸಿಗ್ತದೆ. ಯಾರಿಗೆಲ್ಲ ಐರನ್ ಕ್ಯಾಲ್ಶಿಯಂ ಕೊರತೆ ಇರ್ತೀಯೋ ಅವರು ಪ್ರತಿದಿನ ಟೀ, ಕಾಫಿ ಬದಲು 1 ಗ್ಲಾಸ್ ಡೈಲಿ ಬೆಳಗ್ಗೆ ಸಂಜೆ ಈ ರೀತಿ ಮಾಲ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ಅವ್ರಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ರಕ್ತ ಹೆಚ್ಚಲು ಮತ್ತು ಕ್ಯಾಲ್ಶಿಯಂ ಸಿಗೋಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆ ನಾವು ಈ ಮಾಲ್ಟ್ ಪೌಡರ್ನ ಒಂದು 9 ತಿಂಗಳು ಮೇಲ್ಪಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಆರಾಮಾಗಿ ಸೇವಿಸ್ಕೋಬೋದು. ನಾನು ಗೋಡಂಬಿ, ವಾಲ್ನಟ್ಟು, ಪಿಸ್ತಾ ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ ಅಂತ ಇವು 3 ಒಂದಾದ್ಮೇಲೆ ಒಂದು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಬಟ್ ಬಾದಾಮಿ ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಆಗೋದು, ಅದಕ್ಕೋಸ್ಕರ ನಾನು ಅದನ್ನು ಸಪ್ರೇಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೇಲೆಲ್ಲ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಇದನ್ನೆಲ್ಲ.
ಹಾಗೆ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಕುಂಬಳಕಾಯಿ ಬೀಜ ಮತ್ತು ಹಾಗೆ ಕಲ್ಲಂಗಡಿ ಬೀಜ ಅಂತ ಹೇಳಿದ್ನಲ್ಲ ಅದನ್ನು ಈ ರೀತಿ ಸೇರಿಸ್ಕೊಂಡಿದ್ದೀನಿ. ನೀವು ಈ ಬೀಜನ ಹಾಕಿದ್ರೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಗೇನಾದರೂ ಇಷ್ಟ ಇಲ್ಲ ಸೀಡ್ಸ್ಗಳೆಲ್ಲ ಬೇಡ ಅಂತ ಅಂದರೆ ನಾನು ಆಗಲೇ ಹೇಳಿದಾಗೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಕೇಸರಿ ಕೂಡ ಬೇಕು ಅನ್ನೋರು ಸೇರಿಸ್ಬೋದು, ನಾನು ಸೇರಿಸಿಲ್ಲ, ಬಟ್ ನೀವು ಬೇಕಿದ್ರೆ ಸೇರಿಸ್ಕೋಬೋದು. ಈಗ ನಾನಿಲ್ಲಿ ಅಮರಾಂತ ಸೀಡ್ಸ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡ್ಬೋದು ನೀವು ಎಷ್ಟು ಇದೊಂದು ಒಳ್ಳೆ ಪಾಪ್ಕಾರ್ನ್ ರೀತಿ ನಮಗೆ ಫ್ರೈ ಆಗಿಬಿಡುತ್ತೆ. ಇದನ್ನು ಮಾಡುವಾಗ ಸ್ವಲ್ಪ ಮೇಲೆ ಒಂದು ತಟ್ಟೆ ಮುಚ್ಕೊಂಡು ಲೋ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲ ಅದು ಬೇಗ ಸೀದೋಗ್ಬಿಡುತ್ತೆ. ನಾನು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೇಸರಿನ ನೀವು ಲಾಸ್ಟಲ್ಲಿ ಮಿಕ್ಸರ್ನಲ್ಲಿ ಪೌಡ್ರ್ ಮಾಡೋ ಟೈಮ್ನಲ್ಲಿ ಬೇಕು ಅನ್ನೋರು ಫ್ರೆಶ್ ಕೇಸರಿನ ಇದಕ್ಕೆ ಸೇರಿಸ್ಕೋಬೋದು. ಈಗ ನಾನು ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆನೇ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ಈ ಬಾಣಲಿಗೆ ಸ್ವಲ್ಪ ಬಿಸಿ ಇರುತ್ತಲ್ಲ ಬಾಣಲಿ, ಅದಕ್ಕೆ ಡ್ರೈ ಆಗಿರೋ ABCನ ಇದರೊಟ್ಟಿಗೆ ಹಾಕಿ ಸ್ವಲ್ಪ ಬೆಚ್ಚಗಾಗಲಿ ಅಂತ ಬಿಟ್ಟಿದ್ದೀನಿ. ಸ್ಟವ್ ಏನು ಆನ್ ಮಾಡಿಲ್ಲ, ಆಫ್ ಆಗಿದೆ ಇದು. ಸ್ವಲ್ಪ ಬಾಣಲಿ ಬಿಸಿಗೆ ಸಾಕು, ಸ್ವಲ್ಪ ಬೆಚ್ಚಗಾಗುತ್ತೆ. ಈ ಬೇರೆ ಎಲ್ಲ ನಟ್ಸ್ ಆ್ಯಂಡ್ ಸೀಡ್ಸ್ಗಳು ಅಷ್ಟರಲ್ಲಿ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ ನಂತರ ಅದು ತಣ್ಣಗಾದ್ಮೇಲೆ ಇದನ್ನು ತೆಗ್ದಿದ್ರೊಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಟೈಮಲ್ಲಿ ಸ್ವಲ್ಪ ಒಣಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ ಪೌಡ್ರನ್ನು. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ತೊಗೊಂಡಿಲ್ಲ. ಹಾಗಾಗಿ ನೀವು ಬೇಕು ಅನ್ನೋರು ಒಣಶುಂಠಿ ಅಥವಾ ಏಲಕ್ಕಿ ಬೇಕು ಅನ್ನೋರು ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸರ್ ಜಾರ್ನಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು, ನಮಗೆ ಇದು ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡು ಸಕ್ಕರೆನ ಈ ರೀತಿ ಸಣ್ಣ ಸಣ್ಣ ಕುಟ್ಟು ಪುಡಿ ಮಾಡಿ ಇಟ್ಕೊಂಡು ಈಗ ಇದರೊಟ್ಟಿಗೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಆನಂತರ ನಾನು ಮಿಕ್ಸರ್ ಜಾರ್ನಲ್ಲಿ ಎಲ್ಲ ಹಾಕಿ ನೀಟಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ. ನೀವು ಈ ರೀತಿ ನೀಟಾಗಿ ಪೌಡ್ರ್ ಮಾಡಿಟ್ಕೊಂಡ್ರೆ ಆರಾಮಾಗಿ 1 ತಿಂಗಳು ಏರ್ ಗ್ಲಾಸ್ ಜಾರ್ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ನಾನು ಸ್ಟಾರ್ಟಿಂಗ್ ಮಾಡೋಣ ಅಂತ ಮಾಡಿಬಿಟ್ಟೆ. ಅದನ್ನ ಕ್ಯಾರೆಟು, ಬೀಟ್ರೋಟು ಮತ್ತು ಆ್ಯಪಲ್ ಒಣಗಿಸೋ ಟೈಮ್ ನೋಡಿಬಿಟ್ಟು ಅಯ್ಯೋ ಇದನ್ನ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕಾ ಅಥವಾ ಟೇಸ್ಟ್ ಹೇಗಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ರುಚಿ ಮಾತ್ರ ಲಾಸ್ಟಲ್ಲಿ ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ. ಅದರಲ್ಲೂ ಮಕ್ಳುಗಳಂತೂ ಈ ಪೌಡ್ರನ್ನ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಯಾಕೆಂದರೆ ಇದು ಒಳ್ಳೆ ಕಲರ್ಫುಲ್ಲಾಗಿರೋದ್ರಿಂದ ಮಕ್ಕಳಿಗೆ ಬೂಸ್ಟು, ಹಾರ್ಲಿಕ್ಸ್ಗಳೆಲ್ಲ ಕಲರ್ ಇರುತ್ತೆ. ಹಾಗೆ ನಾವು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಕೊಟ್ರೆ ಪ್ಲೇನಾಗಿ ಯಾವುದೇ ಕಲರ್ ಲೆಸ್ ಆಗಿರೋದ್ರಿಂದ ಅದನ್ನ ಕುಡಿಯೋಕ್ಕೆ ಸ್ವಲ್ಪ ಇಷ್ಟಪಡಲ್ಲ. ಅಂಥ ಮಕ್ಳುಗಳಂತೂ ಇದನ್ನು ಕಲರ್ಫುಲ್ಲಾಗಿರೋದ್ರಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಕುಡಿತಾರೆ. ಇಲ್ಲ ನೋಡ್ಬೋದು ಒಂದು ಸ್ವಲ್ಪ ಪೌಡ್ರ್ ನಮಗೆ ಎಷ್ಟು ಬೇಕಷ್ಟು ಪೌಡ್ರ್ ತೊಗೊಂಡು ಇದನ್ನು ಬಿಸಿ ಹಾಲಿನೊಟ್ಟಿಗೆ ಹಾಕಿದ್ರೆ ಹಾಕ್ತಾ ಇದ್ದಂಗೆ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾವು ಏನೋ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ, ಏನೋ ಆರ್ಟಿಫಿಷಿಯಲ್ ಕಲರು ಅನ್ನೋ ಥರ ಕಾಣಿಸ್ಬಿಡುತ್ತೆ. ಬಟ್ ಇದರಲ್ಲಿ ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ ಇಲ್ಲದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಎಲ್ಲ ಮನೆಯಲ್ಲೇ ಬಳಸಿರೋ ಪದಾರ್ಥಗಳಿಂದ ಮಾಡಿರೋದ್ರಿಂದ ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಿಂದ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ತೊಗೋಬೋದು. ಇದನ್ನು ಇಲ್ಲಿ ನೋಡ್ಬೋದು, ನಾವು ಒಂದು ಸತಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಇಟ್ಬಿಟ್ರಂತೂ ಫುಲ್ಲು ಕಲರ್ ಚೇಂಜ್ ಆಗುತ್ತೆ. ಕಲರು ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಇರುತ್ತೆ. ನೀವು ಇಲ್ಲಿ ಬೇಕು ಅನ್ನೋರು ಎಕ್ಸ್ಟ್ರಾ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಈಗ ಒಳ್ಳೆ ABC ರುಚಿಕರವಾದ ABC ಮಾಲ್ಟ್ ಸವಿಯಲು ಸಿದ್ಧ ಆಗಿದೆ. ಇದೇ ರೀತಿ ಇನ್ನಷ್ಟು ಆರೋಗ್ಯಕರವಾದ ರೆಸಿಪೀಸ್, ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ತಪ್ಪದೆ ವೀಕ್ಷಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.